ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಈಗ ಬಿಗ್ ಶಾಕ್ ಅನ್ನ ಬಿಜೆಪಿ ನೀಡಿದೆ. ಎಸ್ಆರ್ ವಿಶ್ವನಾಥ್ ವಿರುದ್ಧದ ಸಮರದಲ್ಲಿ ಸುಧಾಕರ್ಗೆ ಹಿನ್ನಡೆಯಾಗಿದೆ. ಏನು ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಈಗ ಬಿಜೆಪಿ ಬಿಗ್ ಶಾಕ್ ಅನ್ನ ನೀಡುವಂಥದ್ದು. ಬಿಜೆಪಿ ಪಕ್ಷದಿಂದ ಸುಧಾಕರ್ ಬೆಂಬಲಿಗರ ಉಚ್ಚಾಟನೆಯಾಗಿದೆ. ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ತಲೆದಂಡವನ್ನು ಮಾಡುವಂಥದ್ದು ಬಿಜೆಪಿ ಪಕ್ಷದಿಂದ ಸುಧಾಕರ್ ಬೆಂಬಲಿಗರ ಉಚ್ಚಾಟನೆಯಾಗಿದೆ. ಇಲ್ಲಿ ಬಿಜೆಪಿ ಸದಸ್ಯತ್ವದಿಂದ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ವಜಾ ಮಾಡಿ ಆದೇಶವನ್ನ ಮಾಡಲಾಗಿರುವಂಥದ್ದು. ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಯಿಂದ ಉಚ್ಚಾಟನೆಯ ಆದೇಶವನ್ನ ಮಾಡಲಾಗಿದೆ. ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಎಚ್.ಬಿ. ಹನುಮಯ್ಯ, ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಕಡತನಮಲೆ ವಿರುದ್ಧವಾಗಿ ಈಗ ಪಕ್ಷ ಚಟುವಟಿಕೆಯ ಕಾರ್ಯಾಲಯದಲ್ಲಿ ಉಚ್ಚಾಟನೆಯನ್ನ ಮಾಡಲಾಗಿರುವಂಥದ್ದು. ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಹಾಗೂ ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಎಚ್.ಬಿ. ಹನುಮಯ್ಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಈಗ ಉಚ್ಚಾಟನೆಯನ್ನ ಮಾಡಲಾಗಿದೆ. ವಿಶ್ವನಾಥ್ ವಿರುದ್ಧ ಧಿಕ್ಕಾರವನ್ನ ಕೂಗಿದಂತಹ ಕಡತನಮಲೆ ಸತೀಶ್ ಅವರು DVSಗೆ ಅಪಮಾನಿಸಿದ್ದಾರೆ ಅಂತ ಹೇಳಿ ಸತೀಶ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೋಡಿ, ಇನ್ನು ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಇವರನ್ನು ಕೂಡ ವಜಾ ಮಾಡಲಾಗಿರುವಂಥದ್ದು. ಏನು ಡಾಕ್ಟರ್ ಕೆ ಸುಧಾಕರ್ ಹಾಗೂ ವಿಶ್ವನಾಥ್ ನಡುವೆ ಸಾಕಷ್ಟು ಇಲ್ಲಿ ಒಂದೇ ಪಕ್ಷದವರಾಗಿದ್ರು ಕೂಡ ಸಾಕಷ್ಟು ಘರ್ಷಣೆಗಳಾಗ್ತಾ ಇತ್ತು, ವಿವಾದಗಳನ್ನು ಮಾಡ್ತಾ ಇದ್ರು. ಇದನ್ನೆಲ್ಲ ಗಮನಿಸಿದಂತಹ ಬಿಜೆಪಿ ಹೈಕಮಾಂಡ್ ಈಗ ಉಚ್ಚಾಟನೆಯನ್ನು ಮಾಡಿದೆ. ಅಂದರೆ ಬಿಜೆಪಿ ಪಕ್ಷದಿಂದ ಸುಧಾಕರ್ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಸದಸ್ಯತ್ವದಿಂದ ವಜಾಗೊಳಿಸಿ ಆದೇಶವನ್ನು ನೀಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ವಜಾ ಮಾಡಿ ಆದೇಶ ನೀಡಲಾಗಿದೆ. ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಯಿಂದ ಉಚ್ಚಾಟನೆ ಆದೇಶ ನೀಡಿದ್ದು ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಎಚ್.ಬಿ. ಹನುಮಯ್ಯ, ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಕಡತನಮಲೆ ವಿರುದ್ಧವಾಗಿ ಈಗ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಅವರನ್ನ ಇಬ್ಬರು ಮುಖಂಡರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪ್ರಾಥಮಿಕ ಸದಸ್ಯತ್ವವನ್ನ ರದ್ದುಗೊಳಿಸಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ನಾವು ಮತ್ತೆ ನಮ್ಮ ರಾಜ್ಯ ಕಮಿಟಿ, ನಮ್ಮ ರಾಜ್ಯದ ಶಿಸ್ತು ಸಮಿತಿ ಮತ್ತು ಮಂಡಲ ಸಮಿತಿಯಿಂದ ಉಚ್ಚಾಟನೆಗೊಂಡ ಮುಖಂಡರುಗಳು ಯಾರು ಅನ್ನೋದನ್ನ ನಮ್ಮ ಜಿಲ್ಲಾ ಮಾಧ್ಯಮ ವಕ್ತಾರರಾದಂತ ನಮ್ಮ ಅರುಣ್ ಕುಮಾರ್ ಅವರಿಗೆ ಘೋಷಣೆ ಮಾಡಿದ್ದಾರೆ. ಕಡತನಮಲೆ ಸತೀಶ್ ಅವರು ಏನು ರೈತ ಮೋರ್ಚಾ ಕಾರ್ಯದರ್ಶಿ ಆಗಿದ್ರು, ಅವರನ್ನ ಅಧಿಕೃತವಾಗಿ ಪಕ್ಷದ ಎಲ್ಲಾ ಜವಾಬ್ದಾರಿಗಳಿಂದ ವಿಮುಕ್ತಿಗೊಳಿಸಿ 6 ವರ್ಷಗಳ ಕಾಲ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಇಬ್ಬರು ಮುಖಂಡರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪ್ರಾಥಮಿಕ ಸದಸ್ಯತ್ವವನ್ನ ರದ್ದುಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಏನು ಡಾಕ್ಟರ್ ಕೆ ಸುಧಾಕರ್ ಹಾಗೂ ವಿಶ್ವನಾಥ್ ಸಮರ ನಡೀತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಧಾಕರ್ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಲಾಗಿದೆ. ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಉಚ್ಚಾಟನೆಯನ್ನ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಲಕ್ಷ್ಮಿ, ಏನೋ ಒಂದು ಯಲಹಂಕ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳ ಏನೋ ಒಂದು ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ತಾರಕಕ್ಕೇರಿದಂತಹ ವಿಚಾರಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಬಹುತೇಕ ಏನು ಜಗನ್ನಾಥ ಭವನಕ್ಕೆ ತಲುಪುವ ಮಟ್ಟಕ್ಕೆ ಒಂದು ತಾರಕಕ್ಕೇರುವಂತಹ ಒಂದು ಘಟನೆ ಈ ಒಂದು ಚಿಕ್ಕಬಳ್ಳಾಪುರ ಹಾಗೂ ಯಲಹಂಕ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದು. ಏನು ಈ ಒಂದು ಸದ್ದು ಮಾಡುವಂತ ಸಂದರ್ಭದಲ್ಲಿ ಬಹುತೇಕ ರಾಜ್ಯ ನಾಯಕರಿಗೆ ಮತ್ತೆ ಬಿಜೆಪಿ ನಾಯಕರಿಗೆ ಮುಜುಗರ ಉಂಟು ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತ ನಿಟ್ಟಿನಲ್ಲಿ ಒಂದು ಏಕಾಏಕಿ ಬಿಜೆಪಿಯ ಒಂದು ಕೆಲವು ಏನು ಒಂದು ಯಲಹಂಕದ ಭಾಗದ
ವಿಭಾಗದ ಕಡತನಮಲೆ ಸತೀಶ್ ಹಾಗೂ ಇನ್ನಿತರೆ ಸದಸ್ಯರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಒಂದು ವಿಚಾರ ಸಾಕ್ಷಿ ಆಗುವಂಥದ್ದು. ಏನು ಒಂದು ಎಸ್.ಆರ್. ವಿಶ್ವನಾಥ್ ಹಾಗೂ ಸುಧಾಕರ್ ಅವರ ಒಂದು ಜಿದ್ದಾಜಿದ್ದಿಗೆ ಈ ಒಂದು ಇಬ್ಬರು ವ್ಯಕ್ತಿಗಳನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಎಲ್ಲೋ ಒಂದು ಕಡೆ ಒಂದು ತೆರೆ ಎಳೆಯುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಸಮರ ಮತ್ತೆ ಈ ಒಂದು ಉಚ್ಚಾಟನೆ ಇಲ್ಲಿಗೆ ನಿಲ್ಲುತ್ತಾ ಇಲ್ಲ ಮುಂದುವರಿಯುತ್ತಾ ಅಂತದ್ದು ಕಾದ್ ನೋಡ್ಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ಏನೋ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ತಲೆದಂಡವನ್ನು ಮಾಡಿದೆ ಈಗ ಬಿಜೆಪಿ ಪಕ್ಷದಿಂದ ಸುಧಾಕರ್ ಬೆಂಬಲಿಗರ ಉಚ್ಚಾಟನೆಯನ್ನ ಮಾಡಲಾಗಿರುವಂಥದ್ದು. ಬಿಜೆಪಿ ಸದಸ್ಯತ್ವದಿಂದ ವಜಾ ಮಾಡಿ ಆದೇಶ ನೀಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ವಜಾ ಮಾಡಿ ಆದೇಶ ನೀಡಿದೆ. ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷರಾದಂತಹ HB ಹನುಮಯ್ಯ ಹಾಗೂ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಕಡತನಮನೆಯನ್ನ ಈಗ ವಜಾ ಮಾಡಲಾಗಿದೆ.